ಸ್ಟ್ರೀಟ್ ಸ್ಟೈಲ್ ಪಾಪ್ಡಿ ಮಸಾಲ ಪುರಿ ಮನೆಯಲ್ಲೇ ಮಾಡ್ತೀರಾ ಹೇಗೆ ಅಂತ ನನ್ನ ರೆಸಿಪಿ ನೋಡಿ. ಒಂದು ಬೈಟ್ ತಿಂದರೆ ಸಾಕು, ಈ ಮಸಾಲ ಪುರಿ ಟೇಸ್ಟಿಗೆ ಕಂಪ್ಲೀಟ್ ಫಿದಾ ಆಗ್ತೀರಾ. ಕ್ರಿಸ್ಪಿ ಚಟ್ಪಟ ಟೇಸ್ಟ್ ಮಿಸ್ ಮಾಡಬೇಡಿ. ಒಮ್ಮೆ ತಿಂದರೆ ಮತ್ತೆ ತಿನ್ನಬೇಕು ಅನಿಸುವ ಈ ಪಾಪ್ಡಿ ಮಸಾಲ ಪುರಿ ಇನ್ನು ಮುಂದೆ ನೀವು ಕೂಡ ಮನೆಯಲ್ಲೇ ಮಾಡಿ ನೋಡಿ. ನಾನಿಲ್ಲಿ ವೈಟ್ ಬಟಾಣಿ ಮತ್ತು ಪೊಟೊಟೊವನ್ನು ಸಾಲ್ಟ್ ಹಾಕಿಬಿಟ್ಟು ಬೇಯಿಸಿದ್ದೇನೆ. ಬೇಯಿಸಿದ ಮೇಲೆ ಸ್ಪೂನಿಂದಲೇ ಮ್ಯಾಶ್ ಮಾಡ್ತಾ ಇದ್ದೇನೆ ತಿಕ್ಕಾಗಲಿಕ್ಕೆ. ಇಲ್ಲಿ ಎಣ್ಣೆಗೆ ಶಾಜೀರ ಮತ್ತು 2 ಆನಿಯನ್ ಹಾಕಿ ಬಾಡಿಸ್ತಾ ಇದ್ದೇನೆ. ನಂತರ ಗ್ರೀನ್ ಚಿಲ್ಲಿ, ಕೊರಿಯಾಂಡರ್ ಲೀವ್ಸ್, ಜಿಂಜರ್ ಇದು ಪೇಸ್ಟ್ ಹಾಕಿಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ತಾ ಇದ್ದೇನೆ. ಮತ್ತು ಎಲ್ಲ ಮಸಾಲ ಹಿಂಗು, ಹಲ್ದಿ, ರೆಡ್ ಚಿಲ್ಲಿ, ಜೀರಾ, ಧನಿಯಾ, ಸೋಂಪು, ಕರಿಪತ್ತ ಪೌಡರ್, ಗರಂ ಮಸಾಲ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಇಲ್ಲಿ 2 ಟೊಮೆಟೊ ಕೂಡ ಹಾಕ್ತಾ ಇದ್ದೇನೆ. ಅದು ಹಾಕಿಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ತೇನೆ ನಾನು ಟೊಮೆಟೊ ಬೇಯಲಿಕ್ಕೋಸ್ಕರ. ಸ್ವಲ್ಪ ನೀರು ಹಾಕಿಬಿಟ್ಟು ಟೊಮೆಟೊ ಬೇಯಲಿಕ್ಕೆ ಸರಿಯಾಗಿ ಪೇಸ್ಟ್ ಆಗೋ ತನಕ ಅದನ್ನು ಬೇಯಿಸ್ತೇನೆ. ನಂತರ ಬೇಯಿಸಿದ ಬಟಾಣಿಯನ್ನು ಹಾಕ್ತೇನೆ. ಯಾವ ಬಟಾಣಿ ಕೂಡ ಆಗುತ್ತೆ, ಹೆಚ್ಚಾಗಿ ನಾನು ಗ್ರೀನ್ ಕಲರ್ ಬಟಾಣಿ ಹಾಕೋದು. ಈ ರೀತಿ ನೋಡಿ ಸ್ಪೂನಿಂದಲೇ ನೀವು ಮ್ಯಾಶ್ ಮಾಡ್ಕೊಳ್ಳಿ, ಸ್ವಲ್ಪ ದಪ್ಪ ಆಗುತ್ತೆ ಆವಾಗ ಗ್ರೇವಿ. ಸಾಲ್ಟ್ ನೋಡಿಕೊಂಡು ಚೆಕ್ ಮಾಡಿಕೊಂಡು ಸಾಲ್ಟ್ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಚೆನ್ನಾಗಿ ಬಾಯ್ಲ್ ಆಗಿ ದಪ್ಪ ಆಗಬೇಕದು. ನಂತರ ನಾನಿಲ್ಲಿ 2 ಸ್ಪೂನಷ್ಟು ಮೈದಾ ಮತ್ತು 1 ಸ್ಪೂನಷ್ಟು ರವೆ ಹಾಕಿಬಿಟ್ಟು, ಬಾಂಬೆ ರವೆ ಹಾಕಿಬಿಟ್ಟು, ಶಾಜೀರ ಹಾಕಿಬಿಟ್ಟು, ಸಾಲ್ಟ್ ಹಾಕಿಬಿಟ್ಟು ಅದನ್ನು ಅದರದ್ದು ಪಾಪ್ಡಿ ಮಾಡ್ತಾ ಇದ್ದೇನೆ. ಇದು ಮೆಲ್ಟ್ ಮಾಡಿದ ಎಣ್ಣೆ ಕೂಡ ಹಾಕಬೇಕು. ಸ್ವಲ್ಪ ನೀರು ಹಾಕಿಬಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬಿಟ್ಟು ಇದರಿಂದ ನಾನು ಪಾಪ್ಡಿ ಮಾಡ್ತಾ ಇದ್ದೇನೆ. ಯಾವುದು ಹೊರಗಡೆಯಿಂದ ತೊಗೊಂಡು ಬರೋದಿಲ್ಲ, ಇವನ್ ಶೇವ್ ಕೂಡ ಅಷ್ಟೇ, ಯಾವುದು ತೊಗೊಂಡು ಬರೋದಿಲ್ಲ. ಈ ರೀತಿ ಮಾಡಿಬಿಟ್ಟು ಇದು ಫೋಕ್ ಸ್ಪೂನಿಂದ ಎಲ್ಲ ಕಡೆ ಚುಚ್ಚಿ, ಇಲ್ಲಾಂದರೆ ಪೂರಿ ಥರ ಉಬ್ಬಿ ಬರ್ತದೆ. ಅದು ಚೆನ್ನಾಗಿ ಮನೆಯಲ್ಲೇ ಮಾಡ್ಬೋದು ಪಾಪ್ಡಿ. ಯಾವುದಾದ್ರೂ ಈ ರೀತಿ ಕಟ್ಟರಿಂದ ಇದು ಮಾಡಿದರೆ ಚೆನ್ನಾಗಿ ಬರುತ್ತೆ. ಕ್ರಿಸ್ಪಿಯಾಗಿ ಬಂದಿದೆ ಇದು ಪಾಪ್ಡಿ. ನಂತರ ಶೇವ್ ಕೂಡ ನಾನು ಇದರಿಂದ ಮಾಡ್ತಾಯಿದ್ದೇನೆ ನೋಡಿ. ಶೇವ್ ಕೂಡ ಮಾಡ್ತಾಯಿದ್ದೇನೆ. ಬೇಗ ಆಗುತ್ತೆ, ಇದಕ್ಕೇನು ಜಾಸ್ತಿ ಹೊತ್ತು ಬೇಕಾಗಿಲ್ಲ, ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಮಾಡೋದಲ್ಲ, ಸೊ ಬೇಗನೆ ಆಗುತ್ತೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಈಗ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀವೇ ನೋಡಿ. ನಂತರ ಇನ್ನೊಂದು ಕಡೆ ಚಟ್ನಿ ಕೂಡ ರೆಡಿ ಮಾಡಿದ್ದೇನೆ. ಗ್ರೀನ್ ಚಟ್ನಿ ಅಂದರೆ ಕೊರಿಯಾಂಡರ್, ಗ್ರೀನ್ ಚಿಲ್ಲಿ, ಜಿಂಜರ್ ಇದು ಚಟ್ನಿ. ಗ್ರೀನ್ ಚಟ್ನಿಗೆ ಚಾಟ್ ಮಸಾಲ ಅಥವಾ ಜಲ್ಜೀರಾ ಪೌಡ್ರ್ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆನಿಯನ್ ಮತ್ತು ಟೊಮೆಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಕಟ್ಟಮೀಠ ಚಟ್ನಿ, ಇಮ್ಲಿ ಮತ್ತು ಡೇಟ್ಸ್ ಅಥವಾ ಜಾಗ್ರಿ ಹಾಕಿಬಿಟ್ಟು ಕಟ್ಟಮೀಠ ಚಟ್ನಿ. ಇಲ್ಲಿ ನೋಡಿ ಯಾವ ರೀತಿ ಮಾಡ್ತಾ ಇದ್ದೇನೆ ಅಂತ. ಈ ರೀತಿ ಮಾಡಬೇಕು. ಪಾಪ್ಡಿ ಹಾಕಿಬಿಟ್ಟು ನಂತರ ಮಸಾಲ ಪುರಿ ಹಾಕಿಬಿಟ್ಟು ಕಟ್ಟಮೀಠ ಚಟ್ನಿ, ಗ್ರೀನ್ ಚಟ್ನಿ ಎಲ್ಲ ಹಾಕಬೇಕು. ನಮ್ಮ ಟೇಸ್ಟಿಗೆ ಬೇಕಾದಾಗ, ನಮಗೆ ಖಾರ ಇಷ್ಟ ಆದ ಕಾರಣ ಜಾಸ್ತಿ ಖಾರ ಹಾಕ್ತಾ ಇದ್ದೇವೆ, ಗ್ರೀನ್ ಚಟ್ನಿ ಜಾಸ್ತಿ ಹಾಕ್ತಾ ಇದ್ದೇವೆ. ಇಲ್ಲಿ ಹೇಗೆ ಮಾಡ್ತಾ ಇದ್ದೇನೆ ನೋಡಿ, ಅದೇ ರೀತಿ ಮಾಡಿ. ನೀವು ಈ ರೀತಿ ಒಂದು ಸಲ ಮನೆಯಲ್ಲಿ ಮಾಡಿದರೆ ಮತ್ತು ಯಾವತ್ತೂ ನೀವು ಹೊರಗಡೆ ಅಂತೂ ಮಸಾಲ ಪುರಿ ತಿನ್ನಲ್ಲ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನೀವು ಮಾಡಿದ ಮೇಲೆ ಹೇಗಾಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇದೇ ಥರ ಒಳ್ಳೊಳ್ಳೆ ರೆಸಿಪಿಗೆ ನನ್ನ ಚಾನಲನ್ನು ಫಾಲೋ ಮಾಡಿ.